ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ವೀಕ್ಷಕರೇ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಹೋಟೆಲಲ್ಲಿ ತೊಗೊಂಡ್ರೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು 150 ರೂಪಾಯಲ್ಲಿ 1 ಕೆ ಜಿ ಚಿಕನ್ ತಂದು 200 ಹಾಕಿದೆ. ಸ್ವಲ್ಪ ಮಸಾಲೆ ಐಟಮ್ ಮನೆಯಲ್ಲೇ ಇರುತ್ತೆ, ಬಳಸ್ಕೊಂಡು ನಾವು ಯಾವ ರೀತಿ ಚಿಕನ್ ಪೆಪ್ಪರ್ ಡ್ರೈನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ದಪ್ಪ ತಳ ಇರಬೇಕು ಪಾತ್ರೆ. ಅದನ್ನು ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಮಾಡಿದ ನಂತರ ಹಸಿಮೆಣಸಿಕಾಯಿನ ಹಾಕೋಬೇಕಾಗುತ್ತೆ. ಹಸಿಮೆಣಸಿಗೆ ಹಾಕಿದ್ಮೇಲೆ ನಾವು ಹಸಿ ಕರಿಬೇವಿನ ಸೊಪ್ಪನ್ನು ನಾವು ಹಾಕೋಬೇಕು. ನೋಡಿ, ಹಸಿ ಕರಿಬೇವಿನ ಸೊಪ್ಪನ್ನು ನಾನು ಹಾಕೋತಾ ಇದ್ದೀನಿ. ನಂತರ ನಾವು ಹೆಚ್ಚಿರುವಂಥ ಈರುಳ್ಳಿನ ಹಾಕೋಬೇಕಾಗುತ್ತೆ. ನೋಡಿ, ನಾನು ಒಂದು 3 ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಈಗ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಉಪ್ಪನ್ನು ನೀವು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ನಾನು ಅದು ತೋರಿಸಿಲ್ಲ ಇಲ್ಲಿ. ನೋಡಿ, ಒಂದು ಚಿಟಿಕೆ ಉಪ್ಪು ಹಾಕಿದ ತಕ್ಷಣ ಬೇಗ ಫ್ರೈ ಆಗುತ್ತೆ. ನಂತರ ಇಲ್ಲಿ ನಾವು ಟೊಮೊಟೊ ಹಾಕೋತಾ ಇದ್ದೀನಿ. ನೀಟಾಗಿ ಮೆತ್ತಗಾಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಎಷ್ಟು ಮೆತ್ತಗೆ ಬೇಯುತ್ತೋ ಟೊಮೊಟೊ ಅಷ್ಟು ಚೆನ್ನಾಗಿ ರುಚಿ ಸಿಗುತ್ತೆ. ಆದರೆ ಮಧ್ಯೆ ದಪ್ಪವಾಗಿ ಸಿಕ್ಕಬಾರ್ದು, ಅದರಿಂದ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೊಟೊನ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಈ ರೀತಿ ಬೆಂದ ನಂತರ ನಾವು ಪೆಪ್ಪರ್ನ ಈಗ ಅರ್ಧ ಬಟ್ಲು ನಾನು ಪೆಪ್ಪರ್ ಪೌಡ್ರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಮಾತ್ರ ನಾನು ಹಾಕೋತಾ ಇದ್ದೀನಿ, ಇನ್ನರ್ಧ ಹಾಗೆ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಸ್ಪೈಸಿಯಾಗಿರುತ್ತೆ ತುಂಬ. ಈಗ ಅರ್ಧ ಏನು ಹಾಕಿದ್ದೀವಿ ಅದನ್ನು ಚೆನ್ನಾಗಿ ಅರ್ಧ ಪೆಪ್ಪರ್ನ ಹಾಕಿದ್ದೀವಿ ಪೌಡ್ರ್ ಮಾಡಿಟ್ಕೊಂಡಿರೋದ್ರಲ್ಲಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರನೇ ನಾವು ಅರಿಶಿನ ಪುಡಿ ಹಾಕೋಬೇಕಾಗುತ್ತೆ. ನೋಡಿ, ಈಗ ಅಡುಗೆ ಅರಿಶಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ನಾನು ಅರಿಶಿನ ಹಾಕೋತಾ ಇದ್ದೀನಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಯಾವುದ್ರಲ್ಲಾದರೂ ನಾವು ಹೊಟ್ಟೆಗೆ ನಾವು ಅರಿಶಿನ ಸೇರಿಸೋದ್ರಿಂದ ಆ್ಯಂಟಿಬಯೋಟಿಕ್ ಕೂಡ ಸ್ವಲ್ಪ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಬಳಸ್ತಾ ಇದ್ದೀನಿ. ಅರಿಶಿನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಜೊತೆಯಲ್ಲೇ ಟೊಮೊಟೊ ಕೂಡ ಚೆನ್ನಾಗಿ ಬೇಯ್ತಾ ಹೋಗುತ್ತೆ. ಚೆನ್ನಾಗಿ ಮೆತ್ತಗಾಗೋ ಥರ ಟೊಮೊಟೊ ಬೇಯಿಸ್ಕೊಳ್ಳಿ. ಆ ಪೆಪ್ಪರು, ಅರಿಶಿನ, ಈರುಳ್ಳಿ, ಟೊಮೊಟೊ ಚೆನ್ನಾಗಿ ಮೆತ್ತಗಾಗಬೇಕು. ಚೆನ್ನಾಗಿ ಮೆತ್ತಗಾದ್ರೇ ಅದು ರುಚಿ ಬರೋದು. ಈಗ ನಾವು ಚಿಕನ್ ಏನಿದೆ ಅದನ್ನು ನಾನು ಹಾಕ್ಕೋತಾ ಇದ್ದೀನಿ. ಎಲ್ಲ ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡು ನಾವು ನೀರನ್ನ ಚೆನ್ನಾಗಿ ಸೋರಿಸಿ ನಾವು ಹಾಕೋಬೇಕಾಗುತ್ತೆ. ಈಗ ಆ ಮಸಾಲೆ ಚಿಕನ್ನು ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು. ಚೆನ್ನಾಗಿ ಚಿಕನ್ ನೀರು ಬಿಡಬೇಕು. ಆ ಕೆಟ್ಟ ನೀರಿನ ಅಂಶ ಏನಿದೆ ಅದೆಲ್ಲ ಹೊಗೆ ರೂಪದಲ್ಲಿ ಹೊರಗಡೆ ಹೋಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಉರಿಬೇಕು. ಚೆನ್ನಾಗಿ ಹುರಿದು ಎಣ್ಣೆ ಬಿಡೋವರೆಗೂ ಕೂಡ ನಾವು ಚೆನ್ನಾಗಿ ಹುರಿದು ಉಪ್ಪನ್ನು ಹಾಕೋಬೇಕಾಗುತ್ತೆ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕೋಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ನಾನು ಉಪ್ಪನ್ನು ಬಳಸ್ತೀನಿ ಆ ರೀತಿಯಾಗಿ ನೀವು ಉಪ್ಪನ್ನು ಹಾಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು, ಯಾಕೆ ಅಂದರೆ ನಮಗೆ ಗ್ರೇವಿ ಬೇಕಾಗುತ್ತೆ. ಗ್ರೇವಿಗೋಸ್ಕರ ಈ ಮೆಥಡ್ನ ನಾವು ಫಾಲೋ ಮಾಡ್ತಾಯಿದ್ದೀವಿ. ನಾವು ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಸಿಗುತ್ತೆ ನಮಗೆ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಇದನ್ನು ನಾವು ಚಪಾತಿ, ನಾನ್, ಕುಲ್ಚಾ, ಬಟರ್ ನಾನ್ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಬಳಸ್ಬೋದು. ಬಿಸಿ ಅನ್ನಕ್ಕೂ ಕೂಡ ನಾವು ಚೆನ್ನಾಗಿ ಊಟ ಮಾಡ್ಬೋದು ಹಾಕ್ಕೊಂಡು. ನೋಡಿ, ಮಿಕ್ಕಿರುವಂಥ ಪೆಪ್ಪರ್ನ ನಾನು ಈಗೆಲ್ಲ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಿಕ್ಕಿರುವಂಥ ಪೆಪ್ಪರ್ನ ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಿ. ಅಕ್ಕಿ ರೊಟ್ಟಿಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ನೀವು ಯಾವ್ದು ಸೈಡ್ ಡಿಶ್ಶಾಗಿ ಕೂಡ ಇದನ್ನು ನೀವು ಇಟ್ಕೊಂಡು ಬಳಸ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ನಮ್ಮ ಮನೇಲಿ ಯಾವಾಗಲೂ ಮಾಡ್ತಾ ಇರ್ತೀವಲ್ವ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾಗಿ ನಿಮ್ಮ ಮನೇಲೂ ಒಂದು ಸತಿ ಮಾಡಿ ನೋಡಿ. ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾದಂಥ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗ್ತಾಯಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯಿಸಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಹೋಟೆಲ್ಗಿಂತ ಮನೆಯಲ್ಲೇ ಅದ್ಭುತವಾಗಿ ಅಡುಗೆಗಳನ್ನ ಮಾಡ್ಕೊಂಡು ಊಟ ಮಾಡ್ಬೋದು. ಅಷ್ಟು ರುಚಿಕರವಾಗಿರುತ್ತೆ.
ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಘಮ ಘಮ ಅಂತ ಇದೆ, ಬಾಯಲ್ಲಿ ಹಾಗೆ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ನೀರಿನಂಶ ಇರಬಾರ್ದು, ಅದು ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟು ಚೆನ್ನಾಗಿ ಬರುತ್ತೆ ಚಿಕನ್ ಪೆಪ್ಪರ್ ಡ್ರೈ. ನಾವು ಪೆಪ್ಪರ್ನ ಚಿಕನ್ ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪೆಪ್ಪರ್ನೇ ಹೆಚ್ಚಾಗಿ ಬಳಸಿದ್ದೀವಿ. ಟೇಸ್ಟು ಕೂಡ ತುಂಬ ಅದ್ಭುತವಾಗಿ ಬಂದಿದೆ, ತುಂಬ ಟೇಸ್ಟು ತುಂಬ ರುಚಿಯಾಗಿದೆ ನೋಡಿ. ಚಪಾತಿ ಜೊತೆ, ಕುಲ್ಚಾ, ಬಟರ್ ನಾನು, ನೀವು ಯಾವುದನ್ನ ಮನೇಲಿ ಮಾಡ್ಕೊತೀರ ಅದರಲ್ಲಿ ನೀವು ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಸೈಡಾಗಿ ಕೂಡ ಇಟ್ಕೊಂಡು ನೀವು ಊಟ ಮಾಡ್ಬೋದು ನೋಡಿ. ಅದ್ಭುತವಾದಂಥ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ, ಸಖತ್ತಾಗಿ ಬಂದಿದೆ ಮಾತ್ರ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಒಮ್ಮೆ ಟ್ರೈ ಮಾಡಿ, ನಂತರ ಕಮೆಂಟಲ್ಲಿ ಹಾಕಿ. ನಾವಿವಾಗ ಚೆನ್ನಾಗಿ ಬೆಂದ ನಂತರ ಎಲ್ಲ ಮುಗೀತು, ಇವಾಗ ನಿಂಬೆ ರಸನ ಹಾಕೋತಾ ಇದ್ದೀವಿ. ನಾನು 1 ನಿಂಬೆಹಣ್ಣನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಮನೆಗೆ ಖಾರ ಯಾವ ರೀತಿ ಬಳಸ್ತೀರಾ ಅದನ್ನು ನೋಡಿಕೊಂಡು, ಅರ್ಧ ಬೇಕಾ 1 ನಿಂಬೆಹಣ್ಣು ಬೇಕಾ ನೋಡಿಕೊಂಡು ನೀವು ಬಳಸಬೇಕಾಗುತ್ತೆ. ಆ ಬೀಜಗಳೇನಾದ್ರು ಬಿತ್ತು ಅಂದರೆ, ಪಲ್ಪ್ಸ್ ಏನಾದರೂ ಬಿತ್ತು ಅಂತಂದರೆ ಸ್ವಲ್ಪ ತೆಗಿಬೇಕಾಗುತ್ತೆ ಸ್ಪೂನಲ್ಲಿ. ಮಧ್ಯೆ ಒಂದೊಂದು ಸರಿ ಬಿದ್ದುಬಿಡುತ್ತೆ. ಸ್ಪೂನ್ ಸಹಾಯದಿಂದ ನೀವು ತೆಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಆಯಿತು, ನಿಂಬೆಹಣ್ಣೆಲ್ಲ ಇಟ್ಕೊಂಡ್ವಿ. ನಂತರ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪನ್ನ ಬಳಸೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ, ಘಮ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನೀವು ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನೇ ಬಳಸಿ ನೋಡಿ. ಈಗ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ಅದ್ಭುತವಾಗಿ ರೆಡಿಯಾದಂಥ ಚಿಕನ್ ಪೆಪ್ಪರ್ ಡ್ರೈ ನಿಮ್ಮೆಲ್ಲರಿಗೋಸ್ಕರ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀರಿ. ಎಲ್ಲರೂ ಮಾಡ್ಕೊಳ್ಳಿ, ಒಂದ್ಸರಿ ಟ್ರೈ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರುಚಿಯಾದಂಥ ಪೆಪ್ಪರ್ ಡ್ರೈ ನಿಮಗೋಸ್ಕರ ನೋಡಿ. ಅದ್ಭುತವಾದಂಥ ಚಿಕನ್ ಪೆಪ್ಪರ್ ಡ್ರೈ ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ನೆಗಡಿ, ಶೀತ ಏನೇ ಇದ್ದರೂ ಪೆಪ್ಪರ್ ಹೆಚ್ಚಾಗಿ ಬಳಸೋದ್ರಿಂದ ಶೀತ ಕೂಡ ಕಮ್ಮಿ ಆಗುತ್ತೆ. ಎಲ್ಲರೂ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ನೋಡಿ. ಅದ್ಭುತವಾದಂಥ ಚಿಕನ್ ಪೆಪ್ಪರ್ ಡ್ರೈ ನಿಮ್ಮೆಲ್ಲರಿಗೋಸ್ಕರ. ಎಲ್ಲರೂ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಮಸ್ಕಾರ ಸ್ನೇಹಿತರೆ.